ನಮಸ್ತೆ. 4/5/2024 ಶನಿವಾರ, ಕೃಷ್ಣ ಪಕ್ಷ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ. ಸೌರಮಾನ ಪ್ರಕಾರ ಚಿತ್ತರೈ ಮಾಸಂ 21ನೇ ತಾರೀಕು. ಇವತ್ತು ಪಾಪ ವಿಮೋಚಿನಿ ಏಕಾದಶಿ, ವೈದುರುತಿ ಚಿರಾರ್ಥಂ. ಇವತ್ತರಿಂದ ಅಗ್ನಿ ಪ್ರಾರಂಭ. ಅಗ್ನಿ ಅನ್ನೋದು ಭರಣಿ ನಕ್ಷತ್ರ 3ನೇ ಪಾದಕ್ಕೆ ಪ್ರಾರಂಭವಾಗುತ್ತದೆ. ಅಗ್ನಿ ಅಂದರೆ ಈ ಸಮಯದಲ್ಲಿ ಬಿಸಿಲು ಕಾವು ಜಾಸ್ತಿ ಇರುತ್ತೆ ಅಂತ ಅರ್ಥ. ಇವತ್ತಿನ ತಿಥಿ ಏಕಾದಶಿ, ರಾತ್ರಿ 8:38:51 ಆ ನಂತರ ದ್ವಾದಶಿ ತಿಥಿ. ಇವತ್ತಿನ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ, ರಾತ್ರಿ 10:06:55 ಆ ನಂತರ ಉತ್ತರ ಭಾದ್ರ ನಕ್ಷತ್ರ, ರಾತ್ರಿ 10:06 ಇವತ್ತಿನ ಯೋಗ ಏನಿದೆ ಅಂತ ನೋಡೋಣ. ಮರಣ ಮೃತ್ಯು ಅಂತ ಇರೋದರಿಂದ ಈ ದಿನದಲ್ಲಿ ಆಪರೇಷನ್ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಗಾಡಿಯಲ್ಲಿ ನಿಧಾನವಾಗಿ ಹೋಗೋದು ಒಳ್ಳೆಯದು. ಹುಡುಗರು ಸಾಹಸ ಮಾಡುವಂಥದ್ದು ಒಳ್ಳೆಯದಲ್ಲ. ದಿನವನ್ನು ಎಚ್ಚರವಾಗಿ ದಾಟುವಂಥದ್ದು ಒಳ್ಳೆಯದು. ಆಮೇಲೆ ಅಂತಂದರೆ ರಾತ್ರಿ 10:07 ನಂತರನೂ ಕೂಡ ಉತ್ತರ ಭಾದ್ರ ನಕ್ಷತ್ರವಿದೆ. ಆದರೆ ಅದು ಕೂಡ ಅಶುಭ ಅಂತ ಬರೋದರಿಂದ ಇವತ್ತಿನ ದಿನ ಶುಭವಾಗಿಲ್ಲ. ಎಚ್ಚರ. ಯಾವುದೇ ಕಾರ್ಯಗಳು ಮಾಡೋದಾದರೂ ಇನ್ನೊಂದು ದಿನ ಮಾಡ್ಕೋಬೋದು. ಇವತ್ತಿನ ದಿನ ಉಪಯೋಗವಾಗಿಲ್ಲ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಇವತ್ತಿನ ಸೂರ್ಯೋದಯ 5:58, ಸೂರ್ಯ ಅಸ್ತಮಾನ ಸಂಜೆ 6:35. ಇವತ್ತಿನ ದಿನಕ್ಕೆ ನಾವು ಫಸ್ಟೇ ಹೇಳಿದಂತೆ ಏಕಾದಶಿ ಮತ್ತು ದ್ವಾದಶಿ ಇದೆ ಅಂತಂದಿವಿ. ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರ ಇದೆ ಅಂತ ನೋಡಿದ್ವಿ. ಇದರಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 5:58 11:08 ಪೂರ್ವ ಭಾದ್ರಪದ ನಕ್ಷತ್ರ 2ನೇ ಪಾದ ಕುಂಭರಾಶಿ. 11:08 ಮೇಲೆ ಸಂಜೆ 4:38 ಪೂರ್ವ ಭಾದ್ರಪದ ನಕ್ಷತ್ರ 3ನೇ ಪಾದ ಕುಂಭರಾಶಿ. ಆನಂತರ ರಾತ್ರಿ 10:07 ಪೂರ್ವ ಭಾದ್ರ ನಕ್ಷತ್ರ 4ನೇ ಪಾದ, ಆದರೆ ಮೀನರಾಶಿ. ಆನಂತರ ಅಂದರೆ ರಾತ್ರಿ 10:07 ಮೇಲೆ ಬೆಳಗ್ಗೆ 3:35 ಉತ್ತರ ಭಾದ್ರ ನಕ್ಷತ್ರ 1ನೇ ಪಾದ ಮೀನರಾಶಿ. ಆ ನಂತರನೂ ಉತ್ತರ ಭಾದ್ರ ನಕ್ಷತ್ರವೇ, ಅಂದರೆ 2ನೇ ಪಾದ. ಈ ರೀತಿ ಇವತ್ತಿನ ದಿನವಿದೆ. ಇವತ್ತಿನ 100% ಕೆಟ್ಟೋದು ಒಳ್ಳೆಯದು ಅಂತ ಈ ವಿಷಯಗಳನ್ನ ನೋಡೋಣ. ಫಸ್ಟ್ ಒಳ್ಳೆಯ ಟೈಮ್ ನೋಡೋಣ. 10:44 ಮೇಲೆ 1:49 ಒಳ್ಳೆಯ ಟೈಮ್. ಇವತ್ತು ಹೇಳಿದ್ವಿ ದಿನ ಸರಿ ಇಲ್ಲ ಅಂತ, ಆದರೂ ಎಮರ್ಜೆನ್ಸಿಗೆ ಇದು ಉಪಯೋಗ ಆಗುತ್ತದೆ. ಸಂಜೆ 5:08 ಸುಮಾರು ರಾತ್ರಿ 1 ಗಂಟೆವರೆಗೂ ಶುಭವಾಗಿದೆ. ಬೆಳಗಿನ ಜಾವ 3:09 ಅಂದರೆ ಲೇಟ್ ನೈಟ್, ಅಲ್ಲಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಪದೇ ಪದೇ ಹೇಳ್ತೀವಿ, ಇವತ್ತು ಒಳ್ಳೆಯ ದಿನವಲ್ಲ, ಆದರೂ ಎಮರ್ಜೆನ್ಸಿಗೆ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಇವತ್ತು ಬೆಳಗ್ಗೆ 5:58 ಸಂಜೆ 4:38 ಕರ್ಕಾಟಕ ರಾಶಿಯವರಿಗೆ ಚಂದ್ರಾಷ್ಟಮ. ಶುಭವಲ್ಲ, ಅಶುಭ. ಕರ್ಕಾಟಕದಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದಗಳು, ಅದೇ ಥರ ಆಶ್ಲೇಷ ನಕ್ಷತ್ರದ 4 ಪಾದಗಳಿಗೂ ದೋಷವಿದೆ. ಗಮನ ಕೊಟ್ಟರೆ ತೊಂದರೆ ಇಲ್ಲ. ಬೆಳಗಿನ ಜಾವ 5:58 9:56 ಮೃತ್ಯು ಇದೆ. ಇದು ಎಲ್ಲರಿಗೂ. ಇಷ್ಟರಲ್ಲೇ 5:58 6:48 ದುರ್ಮುಹೂರ್ತ. ಹಾಗಾಗಿ ದುರ್ಮುಹೂರ್ತ, ಮೃತ್ಯು ಎಲ್ಲ ಸೇರುತ್ತದೆ. ಇದರಲ್ಲಿ ನಕ್ಷತ್ರ ವಿಷಕಟಿಕಾ ಕಾಲ ಕೂಡ 7:26 ಇದೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ 3 ಅಶುಭ ಸಮಯಗಳು. 6:48 ಒಂದಿದೆ, 7:26 ಒಂದಿರುತ್ತದೆ, 9:56 ಇರುತ್ತದೆ. ಖಂಡಿತ ಇವತ್ತು ಅಶುಭ ದಿನ, ಅಶುಭ ದಿನ. 9:07 10:42 ರಾಹುಕಾಲ. ಮಧ್ಯಾಹ್ನ 1:51 3:26 ಯಮಕಂಡ ಕಾಲ.
ಇನ್ನು ಯಮಕಂಡ ಕಾಲ ಮುಗಿದಿರಲ್ಲ. ಅಷ್ಟರಲ್ಲೇ 3 ಗಂಟೆ 4 ನಿಮಿಷದಿಂದ ಸಂಜೆ 5 ಗಂಟೆ 6 ನಿಮಿಷದವರೆಗೂ ಮೃತ್ಯುವೂ ಸೇರುತ್ತದೆ. ಈ ಸಮಯವು ಅಶುಭ ಸಮಯ. ಸಂಜೆ 4:38 ಮೇಲೆ ಸಿಂಹರಾಶಿಯವರಿಗೆ ದೋಷವಿರುತ್ತದೆ. ಅಂದರೆ 3 ನಕ್ಷತ್ರಗಳಲ್ಲಿ ಬರುತ್ತದೆ. ಮಕ, ಪುಬ್ಬ ಮತ್ತು ಉತ್ತರ ನಕ್ಷತ್ರ 1ನೇ ಪಾದದವರೆಗೆ ದೋಷವಿದೆ. ರಾತ್ರಿ 1 ಗಂಟೆ 42 ನಿಮಿಷದಿಂದ 3 ಗಂಟೆ 7 ನಿಮಿಷದವರೆಗೂ ವಿಷಕಾಲವಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತು ದಿನ ಉಪಯೋಗವಾಗಿಲ್ಲ. ಆದ್ದರಿಂದ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗೆ ತಾರಾ ಚಂದ್ರಬಲ ಬರುತ್ತೆ ಅಂತ ಇಲ್ಲಿ ಲೆಕ್ಕಕ್ಕೆ ಬೇಡ. ಯಾಕೆಂದರೆ ಅಶುಭ ದಿನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನಾವು ಎಂದಿನಂತೆ ಹೇಳ್ತೀವಿ, ಒಂದು ದಿನ ಸರಿಯಿಲ್ಲ ಅಂತಂದರೆ ದಿನನಿತ್ಯ ಕಾರ್ಯಗಳನ್ನು ಯಾವತ್ತೂ ಮಾಡುವಂಥದ್ದನ್ನು ಮಾಡಬಹುದು. ಆದರೂ ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಯೋಚನೆ ಮಾಡಲೇಬೇಕು. ಇವತ್ತು ಮುಹೂರ್ತ ಕಾರ್ಯಗಳು ಯಾವುದನ್ನು ಪ್ರಾರಂಭ ಮಾಡಬಾರ್ದು. ಮಾಡಿದರೆ ನಾವೇ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ ಅಂತ. ಆದ್ದರಿಂದ ಎಚ್ಚರವಾಗಿರಿ. ಗಮನ ಕೊಟ್ಟರೆ ಎಲ್ಲದರಿಂದಲೂ ನಾವು ತಪ್ಪಿಸ್ಕೋಬೋದು. ಹಾಗೆ ನಾಳೆ ಅಂದರೆ ಭಾನುವಾರ ಹೆಂಗಿದೆ ಅಂತ ನೋಡಿದ್ರೆ ಶುಭ ದಿನವಾಗಿದೆ. ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಅಡ್ಡಿ ಇಲ್ಲ. ಆದರೂ ಕರಗುವ ಚಂದ್ರ, ಅದನ್ನು ಯೋಚನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು